ಹೀಗಾಗಿ ಎತ್ತಿನ ಬಳಕೆ ಈ ದೇಶದಲ್ಲಿ ಪುನಃ ನಡಿಬೇಕು. ಇವತ್ತು ಎತ್ತು ಕೂಡ ಆರ್ಥಿಕತೆಯ ಲಾಭ ಅಂತ ತಗೊಂಡಾಗ ಕೇವಲ ಅದರ ಮಾಂಸವನ್ನು ಬೆಳೆದು ಕಡಿದು ಹಾಕ್ತಾರೆ. ದುರ್ದೈವ ಅಂತಂದ್ರೆ ಹಸುವಿಗೆ ಗಂಡು ಕರು ಹುಟ್ಟಿದ್ರೆ ಅದು ಜೀವನಕ್ಕೆ ಲಾಭ ಆಗೋಕ್ಕಿಂತಲೂ ಶಾಪ ಹಾಕುವಂತೆ ಒಂದು ಪರಿಸರ ನಿರ್ಮಾಣ ಮಾಡಿದ್ದೀವಿ. ಗಂಡು ಕರುವಿಗೆ ಅದರದೇ ಆದ ಸ್ಥಾನ ಇದೆ, ಎತ್ತಿಗೆ ಅದರದೇ ಆದ ಸ್ಥಾನ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಆರ್ಥಿಕತೆಯ ಒಂದು ಬಿಂದುವಾಗಿ ಅದನ್ನು ಯೋಚನೆ ಮಾಡೋದು ತುಂಬಾ ಶ್ರೇಷ್ಠವಾದದ್ದು ಅಂತ ಅನಿಸುತ್ತೆ. ಗೋವಿನ ಒಂದು ಪ್ರಧಾನವಾದ ಅಂಶವೇ ಪಂಚಗವ್ಯ. ಗೋವಿನ ಉತ್ಪನ್ನಗಳ ಆಧಾರದಿಂದ ಮಾಡುವಂಥ ಪಂಚಗವ್ಯ ಏನಿದೆ ಅದು ಬಹಳ ಮಹತ್ವದ್ದು. ಗೋವಿನ 5 ಮಹತ್ವದ ಅಂಶಗಳಲ್ಲಿ ಸಗಣಿ, ಗೋಮೂತ್ರ, ಹಾಲು, ಮೊಸರು, ತುಪ್ಪ ಇದು 5ನ್ನು ಬೆರೆಸಿದಾಗ ಪಂಚಗವ್ಯ ಅಂತ ಹೇಳ್ತೀವಿ. ಈ ಪಂಚಗವ್ಯದ ಸೇವನೆಯೇ ಮನುಷ್ಯನಿಗೆ ತುಂಬ ಆರೋಗ್ಯದ ಒಂದು ಸಂಗತಿಗಳು. ಅದರಿಂದಾಗಿ ಆರೋಗ್ಯದಲ್ಲಿ ಬದಲಾವಣೆಗಳು ಬರುತ್ತೆ. ಅದರ ಸೇವನೆ ಅದನ್ನು ಉಪಯೋಗಿಸುವಂಥದ್ದು ಬಹಳ ಮಹತ್ವದ್ದಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲ ಧಾರ್ಮಿಕ ವಿಧಿಗಳಲ್ಲಿ ಪಂಚಗವ್ಯದಕ್ಕೆ ಒಂದು ಪ್ರಧಾನ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದು ಪ್ರಧಾನವಾಗಿ ನಮ್ಮ ದೇಶ ಧಾರ್ಮಿಕ ದೇಶ ಆಗಿರೋದ್ರಿಂದ ಎಲ್ಲವನ್ನು ವಿಜ್ಞಾನ, ಕಲೆ, ಸಂಸ್ಕೃತಿ ಎಲ್ಲವನ್ನು ಧರ್ಮದಲ್ಲಿ ಜೋಡಿಸಿದಾಗ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಹಾಗಾಗಿ ಪಂಚಗವ್ಯವನ್ನು ಕೂಡ ಧಾರ್ಮಿಕ ವಿಧಿಯ ಒಂದು ಪ್ರಧಾನ ಅಂಶವಾಗಿ ಬಳಸಿದ್ದಾರೆ. ಅದರಲ್ಲಿ ಉಪಯೋಗಿಸುವಂಥ 5 ಗೋವಿನ ಅಂಶಗಳೇನಿದೆ, ಗೋಮೂತ್ರ, ಸಗಣಿ, ಹಾಲು, ತುಪ್ಪ, ಮೊಸರು ಇವೆಲ್ಲವೂ ಕೂಡ ಆಯುರ್ವೇದ ಶಾಸ್ತ್ರದ ಪ್ರಕಾರ ಎಲ್ಲದಕ್ಕೂ ಅದರದೇ ಆದಂಥ ಸ್ಥಾನ ಇದೆ. ಅದೆಲ್ಲನೂ ಸೇರಿಸಿ ಮಾಡಿದಂಥ ಪಂಚಗವ್ಯ ಇನ್ನೂ ಉಪಯುಕ್ತವಾದದ್ದು, ಜನಗಳಿಗೆ ಹೆಚ್ಚು ಲಾಭದಾಯಕ ಆರೋಗ್ಯ ದೃಷ್ಟಿಯಿಂದ. ನನ್ನ ಒಬ್ಬ ಅತ್ಯಂತ ಮಿತ್ರರಾದಂಥ ಡಾಕ್ಟರ್ ಖಾದರ್ ಇವತ್ತು ಟಿ ವಿಗಳ ಮೂಲಕ, ಪತ್ರಿಕೆಗಳ ಮೂಲಕ, ಎಲ್ಲರ ಮೂಲಕ ಪ್ರಸಿದ್ಧರು. ಅವರು ಅಮೆರಿಕದ ಒಬ್ಬ ಸ್ಟೆರಾಯ್ಡ್ಸ್ನಲ್ಲಿ PhD ಮಾಡಿದಂಥ ವಿಜ್ಞಾನಿ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದಾಗ ಅವ್ರು ಹೇಳಿದಂಥ 1-2-3 ಪ್ರಮುಖ ಅಂಶಗಳು ನಾನಿಲ್ಲಿ ಸ್ಮರಿಸಬೇಕು. ಇಡೀ ಅಮೆರಿಕದ ಅರ್ಥಶಾಸ್ತ್ರದಲ್ಲಿ, ಆರ್ಥಿಕತೆಯ ಇದರಲ್ಲಿ ಗೋಮಾಂಸಕ್ಕೆ ಪ್ರಧಾನವಾದ ಸ್ಥಾನ ಕೊಟ್ಟಿದ್ದಾರೆ. ಕಾರಣ ಅವರು ಗೋವನ್ನು ಇನ್ಯಾವುದೇ ದೃಷ್ಟಿಯಿಂದ ಆಲೋಚನೆ ಮಾಡಲಿಲ್ಲ. ಗೋವು ಅಂತಂದರೆ ಅದರಿಂದ ಬರುವಂಥ ಮಾಂಸ. ಹೀಗಾಗಿ ಅಮೆರಿಕದ ಒಂದೊಂದು ಹಸು ಕೂಡ 500 ಕಿಲೋ, 600 ಕಿಲೋ, 800 ಕಿಲೋಗಳಷ್ಟು ಭಾರವಾದಂಥ ಹಸುಗಳನ್ನು ಬೆಳೆಸ್ತಾರೆ. ಆ ಹಸುಗಳಲ್ಲಿ ಮಾಂಸದ ವೃದ್ಧಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸ್ಟೆರಾಯ್ಡ್ಗಳ ಮೂಲಕ, ಸ್ಟೆರಾಯ್ಡ್ ಔಷಧಿಯನ್ನು ಬಳಸೋದ್ರ ಮೂಲಕ, ಬೇರೆ ಬೇರೆ ಔಷಧಿ ಮೂಲಕ ಅದರ ಮಾಂಸದ ವೃದ್ಧಿ ಜಾಸ್ತಿ ಆಗಬೇಕು ಅನ್ನೋದನ್ನು ಆಲೋಚನೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದಲ್ಲಿ ಇತ್ತೀಚೆಗೆ ಓಡಾಡಿ ಬಂದಂಥ ನಮ್ಮೊಬ್ಬ ಮಿತ್ರರು ಸತ್ಯನಾರಾಯಣ್ ಅಂಥೇಳಿ ಅವ್ರು ಹೇಳ್ತಾ ಹೇಳಿದರು, ಅಮೆರಿಕದ ಯಾವುದೋ ರಾಷ್ಟ್ರೀಯ ಹೆದ್ದಾರಿಗಳಿದೆ, ಆ ಹೆದ್ದಾರಿಯ ಎಡಬಲಕ್ಕೆ ಇರುವಂಥ ಪ್ರಮುಖವಾದಂಥ ಕಾರ್ಖಾನೆಗಳು, ಇಂಡಸ್ಟ್ರಿಗಳು ಅಂತಂದರೆ ಗೋಮಾಂಸವನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು. ಒಂದೊಂದು ಕಾರ್ಖಾನೆಯು 500,000 ಎಕರೆ ವಿಸ್ತಾರದ ಪ್ರದೇಶಗಳಲ್ಲಿ ಗೋಮಾಂಸಗಳ ಪ್ಯಾಕಿಂಗು, ಅದನ್ನು ಸಂಸ್ಕರಣೆ ಮಾಡೋದು, ಅದನ್ನು ವಿದೇಶಕ್ಕೆ ಕಳಿಸೋದು ಇದೊಂದು ಪ್ರಧಾನವಾದ ಉದ್ಯೋಗ. ಮತ್ತು ಅಂಥ ಹಸುಗಳನ್ನು ಬೆಳೆಸಬೇಕಿದ್ರೆ ಅದಕ್ಕೆ ಬೇಕಾಗುವಂಥ ಮೆಕ್ಕೆಜೋಳ, ಗೋಧಿ ಬೆಳವಣಿಗೆ ಈ ಎರಡನ್ನೂ ಕೂಡ ಅವರು ಬಲವಾಗಿ ಬೆಳೀತಾರೆ. ಹೀಗಾಗಿ ಅಮೆರಿಕದ ಮೂಲ ಉದ್ಯೋಗವೇ ಗೋಮಾಂಸವನ್ನು ತಯಾರು ಮಾಡುವಂಥದ್ದು. ಅದರ ಪರಿಣಾಮವಾಗಿ ನಾವು ನೋಡ್ತೀವಿ ಭಾರತದಲ್ಲೂ ಕೂಡ ಈ ವಿದೇಶಿ ತಳಿಗಳು ಬರೋಕ್ಕೆ ಕಾರಣವೇ ಅದರ ಮಾಂಸದ ಬೆಳವಣಿಗೆ. ಮಾಂಸವೇ ಲಾಭದಾಯಕ, ಅದರ ರಕ್ತ ಮತ್ತು ಮಾಂಸವನ್ನು ಆರ್ಥಿಕವಾಗಿ ಬಳಸೋದಕ್ಕೆ ಅವ್ರು ಮಾಡಿರೋದು. ಆದರೆ ಅದೆಲ್ಲದ ದುಷ್ಪರಿಣಾಮಗಳು ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ಮಾಂಸದ ಬಳಕೆ, ಅದು ವಿಶೇಷ ಗೋಮಾಂಸದ ಬಳಕೆಯಿಂದ ಆಗ್ತಾ ಇರುವಂಥ ಕಾಯಿಲೆಗಳೇ ನೂರಾರು ಕಾಯಿಲೆಗಳಿಗೆ ಮೂಲ ಅಂತ ಅನಿಸುತ್ತೆ ಗೋಮಾಂಸದ ಬಳಕೆ. ಅದು ನಿಲ್ಲಬೇಕಿದ್ರೆ ಹಸುವನ್ನು ಮಾಂಸಕ್ಕೆ ಉಪಯೋಗಿಸುವಂಥ ಪ್ರಾಣಿ ಅನ್ನೋದಂಥ ಒಂದು ಕಲ್ಪನೆಯನ್ನು ನಾವು ತೆಗೆದು ಹಾಕಿದರೆ ಇದೆಲ್ಲವೂ ಸರಿ ಹೋಗುತ್ತೆ. ಅಗ್ನಿಹೋತ್ರ ಇದೊಂದು ರೈತರು ಮತ್ತು ನಮ್ಮ ದೇಶದ ಧಾರ್ಮಿಕ ಕೃತಿಗಳಲ್ಲಿ, ಮನೆಗಳಲ್ಲಿ ವಿಶೇಷವಾಗಿ ಅವಿಭಾಜ್ಯ ಅಂಗವಾಗಿತ್ತು. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಅವರ ಮನೆಗಳಲ್ಲಿ, ವಿಶೇಷವಾಗಿ ನಮ್ಮ ದೇಶ ಗ್ರಾಮ ಪ್ರದೇಶಗಳು, ವಿಶೇಷವಾಗಿ ಗ್ರಾಮೀಣ ಬದುಕು ಈ ದೇಶದ ವೈಶಿಷ್ಟ್ಯ ಇತ್ತು. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗ ಅಂತಂದರೆ ಅಗ್ನಿಹೋತ್ರ. ಅದರ ನಿತ್ಯವೂ ವಾಯು ಮಾಲಿನ್ಯವನ್ನು ತಡಿಬೇಕು, ಪರಿಸರದ ಶುದ್ಧತೆ ಆಗಬೇಕಿದ್ರೆ ಅಗ್ನಿಹೋತ್ರ ಪ್ರಕ್ರಿಯೆಗಳು, ಸಮಿತ್ತುಗಳನ್ನು ಉಪಯೋಗಿಸ್ತಾ
ಮನೆಯಲ್ಲಿ ಅಗ್ನಿಯನ್ನು ಪ್ರಜ್ವಲನೆ ಮಾಡಿ ನಿತ್ಯ ಒಂದು 10 ನಿಮಿಷಗಳ ಕಾಲ ಗಾಯತ್ರಿ ಜಪದ ಜೊತೆಗೆ ಅಗ್ನಿಹೋತ್ರ ಕ್ರಿಯೆ ಮಾಡಿದಾಗ ಅಲ್ಲಿನ ವಾತಾವರಣದ ಶುದ್ಧಿ, ಅಲ್ಲಿರುವಂಥ ಕಲುಷಿತ ಸಂಗತಿಗಳು ಹೋಗುವಂಥದ್ದು, ಕೀಟನಾಶಕಗಳು ಮತ್ತು ಅಲ್ಲಿನ ವಾಯು ಮಾಲಿನ್ಯ ಇದು ಸಂಪೂರ್ಣ ನಾಶವಾಗುತ್ತೆ. ಅದರ ಪರಿಣಾಮವಾಗಿ ಜನರ ಆರೋಗ್ಯ ವೃದ್ಧಿ ಆಗುತ್ತೆ. ಹೀಗಾಗಿ ಅಗ್ನಿಹೋತ್ರವನ್ನು ಜೀವನದ ಅವಿಭಾಜ್ಯ ಅಂಗವಾಗಿ ನಾವೆಲ್ಲರೂ ಬಳಸಿದ್ರೆ ದೇಶಕ್ಕೆ ತುಂಬ ಉಪಯೋಗ ಆಗುತ್ತೆ. ಇನ್ನು ಮೂರನೇದಾಗಿ ಗೋವನ್ನು ಎತ್ತಿನ ಬಳಕೆಗೆ ಮೂಲ ಪ್ರಾಣಿ ಅದು. ನಮ್ಮ ದೇಶದಲ್ಲಿ ಹೆಣ್ಣು ಕರು ಹುಟ್ಟಿದಾಗ ಅದನ್ನು ಜನರ ಆರೋಗ್ಯಕ್ಕೆ ಬಳಸ್ತಾಯಿದ್ರು. ಗಂಡು ಕರು ಹುಟ್ಟಿದಾಗ ಅದು ಜೀವನದ ಇನ್ನೊಂದು ಆರ್ಥಿಕತೆಗೆ ಲಾಭ ಆಗ್ತಾಯಿತ್ತು. ಎತ್ತಿನ ಬಳಕೆ ಈ ದೇಶದಲ್ಲಿ ಹೆಚ್ಚು ಮಾಡಿದಾಗ ವಾಯು ಮಾಲಿನ್ಯ ತಡೆಗೆ ಬಹಳ ದೊಡ್ಡ ನಮಗೆ ಸಹಾಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಇಂಧನಕ್ಕಾಗಿ ಕೊಡ್ತಾ ಇರೋಂಥ ವಿದೇಶಿಗೆ ಕಳಿಸ್ತಾ ಇರೋಂಥ ಏನು ಟ್ಯಾಕ್ಸ್ ಕೊಡ್ತೀವಿ, ರೆವಿನ್ಯೂ ನಮ್ಮ ದೇಶದಿಂದ ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಇವತ್ತು ನಮ್ಮ ದೇಶದಿಂದ ಹೊರಗಡೆ ಇಂಧನಕ್ಕೋಸ್ಕರ ಹೋಗ್ತಾ ಇದೆ. ಅದನ್ನು ತಡಿಬೇಕಿದ್ರೆ ನಮ್ಮ ಪರಿಸರದ ಸುತ್ತಮುತ್ತಲಿನಂಥ ಹುಲ್ಲು ತಿಂದು ನಮ್ಮನ್ನು ಜೀವನಕ್ಕೆ, ನಮ್ಮನ್ನು ಹೊತ್ಕೊಂಡು ಹೋಗೋಕ್ಕೆ, ನಮ್ಮ ಕೆಲಸಗಳಿಗೆ, ಕೃಷಿ ಪ್ರಧಾನ ಚಟುವಟಿಕೆಗೆ ಸಹಾಯ ಮಾಡುವಂಥ ಎತ್ತುಗಳ ಬಳಕೆ ಇವಾಗೇನು ಕಡಿಮೆ ಆಗ್ತಾಯಿದೆ. ಅದನ್ನು ಹೆಚ್ಚು ಮಾಡಿದರೆ, ಟ್ರ್ಯಾಕ್ಟರ್ ಬಳಕೆ ಕಡಿಮೆ ಆದರೆ ಭೂಮಿಯ ಮೇಲೆ ಜಮೀನಿನಲ್ಲಿ ಭಾರ ಬೀಳಲ್ಲ. ಮತ್ತು ಎತ್ತುಗಳು ಉಳುಮೆ ಜೊತೆಗೆ ಹಾಕುವಂಥ ಸಗಣಿ ಅದು ಕೂಡ ಗೊಬ್ಬರವಾಗಿ ಆ ಭೂಮಿಗೆ ಸಿಗುತ್ತೆ. ಮತ್ತು ಎತ್ತಿನಿಂದ ಯಾವುದೇ ಪೊಲ್ಯೂಷನ್ ಆಗಲ್ಲ. ಹೀಗಾಗಿ ಎತ್ತಿನ ಬಳಕೆ ಈ ದೇಶದಲ್ಲಿ ಪುನಃ ನಡಿಬೇಕು. ಇವತ್ತು ಎತ್ತು ಕೂಡ ಆರ್ಥಿಕತೆಯ ಲಾಭ ಅಂತ ತಗೊಂಡಾಗ ಕೇವಲ ಅದರ ಮಾಂಸವನ್ನು ಬೆಳೆದು ಕಡಿದು ಹಾಕ್ತಾರೆ. ದುರ್ದೈವ ಅಂತಂದರೆ ಹಸುವಿಗೆ ಗಂಡು ಕರು ಹುಟ್ಟಿದರೆ ಅದು ಜೀವನಕ್ಕೆ ಲಾಭ ಆಗೋಕ್ಕಿಂತಲೂ ಶಾಪ ಹಾಕುವಂತೆ ಒಂದು ಪರಿಸರ ನಿರ್ಮಾಣ ಮಾಡಿದ್ದೀವಿ. ಗಂಡು ಕರುವಿಗೆ ಅದರದೇ ಆದ ಸ್ಥಾನ ಇದೆ, ಎತ್ತಿಗೆ ಅದರದೇ ಆದ ಸ್ಥಾನ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆರ್ಥಿಕತೆಯ ಒಂದು ಬಿಂದುವಾಗಿ ಅದನ್ನು ಯೋಚನೆ ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಅನಿಸುತ್ತೆ. ನಾನು ಧರಿತ್ರಿ ಅನ್ನುವಂಥ ಒಂದು ಅಂಗವಿಕಲ, ಬುದ್ಧಿಮಾಂದ್ಯ ಮತ್ತು ವಿವಿಧ ನ್ಯೂನತೆಗಳ ಮಕ್ಕಳ ಒಂದು ಚಟುವಟಿಕೆ ಟ್ರಸ್ಟ್, ಆ ಟ್ರಸ್ಟಿನ ಕಾರ್ಯದರ್ಶಿ ಆಗಿದ್ದೀನಿ. ಅಂಗವಿಕಲತೆ ಕೂಡ ಅದಕ್ಕೂ ಕಾರಣ ಅಷ್ಟೇ, ನಮ್ಮ ಜೀವನ ವಿಧಾನಗಳು. ಈ ಜೀವನ ವಿಧಾನದಲ್ಲಿ ನಾವು ಬದಲಾವಣೆ ಮಾಡಿಕೊಂಡಾಗ ಅಂಗವಿಕಲತೆ ಬರುವಂಥ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಹೀಗಾಗಿ ಅಂಗವಿಕಲ ಕೆಲಸಕ್ಕೂ ಕೂಡ ನಾವು ಗೋವನ್ನು ಆಧಾರವಾಗಿ ಇಟ್ಕೊಂಡು ಈ ಕೆಲಸವನ್ನು ಬೆಳೆಸ್ತಾ ಇದ್ವಿ. ವಿಶೇಷವಾಗಿ ಧರಿತ್ರಿಯ ಒಂದು ಅಪ್ರೋಚ್ ಏನಿದೆ ಅದು ಹೋಲಿಸ್ಟಿಕ್ ಅಪ್ರೋಚ್ ಟು ಡಿಸಬಿಲಿಟಿ, ಇದು ನಮ್ಮ ವೈಶಿಷ್ಟ್ಯ ಇರೋದು. ಅಂದರೆ ಈ ದೇಶದ ಮೂಲ ಸಂಸ್ಕೃತಿಯ ಜೊತೆಗೆ ಜೋಡಿಸ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡೋಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೀಗಾಗಿ ಧರಿತ್ರಿಯ ಚಟುವಟಿಕೆಯಲ್ಲಿ ಅಂಗವಿಕಲ ಮಕ್ಕಳಿಗೆ ಕೊಡುವಂಥ ಎಲ್ಲ ಥರದ ಉಪಚಾರಗಳು, ಎಲ್ಲ ಥರದ ಔಷಧಿಗಳು, ಆ ಎಲ್ಲವನ್ನು ಕೂಡ ಗೋ ಆಧಾರಿತವಾಗಿ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಅದೆಲ್ಲವನ್ನು ತಾವು ಕಾಣಬೇಕು. ಇಲ್ಲಿ ಧರಿತ್ರಿಯಲ್ಲಿ ಸುಮಾರು 160 ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ 4 ಕಡೆಗಳಲ್ಲಿ ಧರಿತ್ರಿ ಬೆಂಗಳೂರು ನಗರದಲ್ಲಿ ಶಾಲೆ ಮತ್ತು ಗ್ರಾಮಾಂತರ ನೆಲಮಂಗಲ ತಾಲೂಕಿನಲ್ಲಿ ನರಸೀಪುರ ಗ್ರಾಮದಲ್ಲಿ ಒಂದು ಉಚಿತ ವಸತಿ ಶಾಲೆ ಇದನ್ನು ನಡೆಸ್ತಾ ಇದ್ದೀವಿ. ಅದೆಲ್ಲದಕ್ಕೂ ಮೂಲ ಪ್ರೇರಣೆ ಅಂತಂದರೆ ಈ ದೇಶದ ಸಂಸ್ಕೃತಿಯ, ಈ ದೇಶದ ವೈಚಾರಿಕತೆಯ ಆಧಾರದ ಮೇಲೆ ಅಂಗವಿಕಲತೆ, ಬುದ್ಧಿಮಾಂದ್ಯತೆಗೆ ನಾವು ಪರಿಹಾರ ಕಂಡುಕೊಳ್ಬೇಕಂತ ಮಾಡಿದ್ದೀವಿ. ಆ ಪರಿಹಾರಕ್ಕಾಗಿ ಧರಿತ್ರಿಯನ್ನು ಆರಂಭ ಮಾಡಿದ್ದೀವಿ. ಅದು ನಮ್ಮ ವಿಶೇಷತೆ.